ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೇಷರಾಶಿ ಮತ್ತು ವೃಷಭ ರಾಶಿಯ ಸಂಧಿಭಾಗದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ ಅತ್ಯಂತ ಶಕ್ತಿಶಾಲಿ, ತೇಜಸ್ವಿ ಹಾಗೂ ನಾಯಕತ್ವದ ಸಂಕೇತವಾದ ನಕ್ಷತ್ರವೇ ಕೃತಿಕ ನಕ್ಷತ್ರ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೃತಿಕ ಅಂದರೆ ಕತ್ತರಿಸುವುದು, ಶುದ್ಧೀಕರಿಸುವುದು ಮತ್ತು ಅಸತ್ಯವನ್ನು ದೂರ ಮಾಡಿ ಸತ್ಯಕ್ಕೆ ದಾರಿ ಮಾಡಿಕೊಡೋದು ಅಂತ ಅರ್ಥ ಆಗುತ್ತೆ. ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಸಹಜವಾಗಿಯೇ ಧೈರ್ಯಶಾಲಿಗಳು, ಆತ್ಮವಿಶ್ವಾಸಿಗಳು ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಮೇಷರಾಶಿಯ ಅಧಿಪತಿಯಾದ ಮಂಗಳ ಗ್ರಹದ ಸಾಹಸ ಮತ್ತು ವೃಷಭ ರಾಶಿಯ ಅಧಿಪತಿಯಾದ ಶುಕ್ರ ಗ್ರಹದ ಆಕರ್ಷಕ ಗುಣಗಳ ಪ್ರಭಾವ ಇವರಲ್ಲಿ ಕಂಡುಬರುತ್ತೆ. ಕೃತಿಕ ನಕ್ಷತ್ರದ ಅಧಿಪತಿ ಸೂರ್ಯನಾಗಿದ್ದು ಇವರ ಅಧಿದೇವತೆ ಅಗ್ನಿದೇವ ಆಗಿರೋದ್ರಿಂದ ಇವರ ವ್ಯಕ್ತಿತ್ವದಲ್ಲಿ ಅಗ್ನಿಯಂತಹ ಶಕ್ತಿ, ಸೂರ್ಯನಂತಹ ತೇಜಸ್ಸು ಮತ್ತು ನಾಯಕತ್ವದ ಗುಣಗಳು ಸಹಜವಾಗಿಯೇ ಅಡಗಿರುತ್ತೆ. ಇವರು ಎಲ್ಲಿ ಹೋದರೂ ತಮ್ಮ ಆತ್ಮವಿಶ್ವಾಸ ಮತ್ತು ಪ್ರಭಾವಶಾಲಿ ಮಾತುಗಳಿಂದ ಜನರ ಗಮನವನ್ನು ಸೆಳೀತಾರೆ. ಇವರು ನೇರವಾಗಿ ಮಾತನಾಡುವ ಗುಣವನ್ನು ಹೊಂದಿದ್ದು ಕೆಲವೊಮ್ಮೆ ಇವರಿಗೆ ಕಪಟ ಅನ್ನೋದು ಇಷ್ಟ ಆಗೋದಿಲ್ಲ. ಕೆಲವೊಮ್ಮೆ ಇವರ ಮಾತುಗಳು ಕಠಿಣವಾಗಿ ರಫ್ ಆಗಿ ಕಂಡುಬಂದರೂ ಕೂಡ ಅವರ ಉದ್ದೇಶ ಸಾಮಾನ್ಯವಾಗಿ ಸತ್ಯವನ್ನು ಹೇಳುವುದೇ ಆಗಿರುತ್ತೆ. ಕೃತಿಕ ನಕ್ಷತ್ರದವರು ತಮ್ಮ ಜೀವನದಲ್ಲಿ ಉನ್ನತ ಗುರಿಗಳನ್ನು ಹೊಂದಿರ್ತಾರೆ ಮತ್ತು ಅವುಗಳನ್ನು ಸಾಧಿಸೋದಕ್ಕೆ ಕಠಿಣ ಪರಿಶ್ರಮ ಮಾಡೋದಕ್ಕೆ ಹಿಂಜರಿಯೋದಿಲ್ಲ. ಇವರಲ್ಲಿ ಅಪಾರವಾದ ಇಚ್ಛಾಶಕ್ತಿ ಮತ್ತು ಸಂಕಲ್ಪ ಬಲ ಇದ್ದು ಒಂದು ಬಾರಿ ನಿರ್ಧಾರ ಮಾಡಿದರೆ ಅದನ್ನು ಪೂರ್ಣಗೊಳಿಸುವವರೆಗೂ ಕೂಡ ಹಿಂದೆ ಸರಿಯೋದಿಲ್ಲ. ಇವರ ಮನಸ್ಸು ಸ್ವತಂತ್ರವಾಗಿರುತ್ತೆ ಮತ್ತು ಯಾರ ಅಧೀನದಲ್ಲಿಯೂ ಕೂಡ ಇರೋದಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಇವರು ಆಡಳಿತ, ರಾಜಕೀಯ, ರಕ್ಷಣಾ ಇಲಾಖೆ, ಉದ್ಯಮ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ ಹಾಗೂ ನಾಯಕತ್ವದ ಅಗತ್ಯ ಇರುವ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆರ್ಥಿಕವಾಗಿ ಇವರು ತಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಉತ್ತಮ ಸ್ಥಿತಿಯನ್ನು ನಿರ್ಮಿಸಿಕೊಳ್ತಾರೆ. ಜೀವನದ ಆರಂಭದಲ್ಲಿ ಕೆಲವು ಹೋರಾಟಗಳು ಮತ್ತು ಸವಾಲುಗಳು ಎದುರಾದರೂ ಕೂಡ ಕಾಲಕ್ರಮೇಣ ಉತ್ತಮ ಸ್ಥಾನಮಾನ, ಗೌರವ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಪಡೀತಾರೆ. ಕೃತಿಕ ನಕ್ಷತ್ರದವರು ಕುಟುಂಬದವರನ್ನು ಬಹಳ ಪ್ರೀತಿಸ್ತಾರೆ ಮತ್ತು ತಮ್ಮವರ ರಕ್ಷಣೆಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರ್ತಾರೆ. ಇನ್ನು ವೈವಾಹಿಕ ಜೀವನದಲ್ಲಿ ಇವರು ಪ್ರಾಮಾಣಿಕ ಮತ್ತು ನಿಷ್ಠಾವಂತರಾಗಿರ್ತಾರೆ. ಆದರೆ ಕೆಲವೊಮ್ಮೆ ಅತಿಯಾದ ಕೋಪ, ಹಠ ಮತ್ತು ಪರಿಪೂರ್ಣತೆಯ ನಿರೀಕ್ಷೆ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗಬಹುದು. ಆದ್ದರಿಂದ ಸಹನೆ ಮತ್ತು ಮೃದು ಸ್ವಭಾವವನ್ನು ಬೆಳೆಸಿಕೊಳ್ಳುವುದು ಇವರ ಜೀವನದಲ್ಲಿ ಹೆಚ್ಚಿನ ಸಂತೋಷವನ್ನು ತರಬಹುದು. ಇವರ ಅತ್ಯಂತ ದೊಡ್ಡ ಶಕ್ತಿ ಅಂದರೆ ಸತ್ಯಕ್ಕಾಗಿ ನಿಲ್ಲುವ ಧೈರ್ಯ, ನಾಯಕತ್ವದ ಗುಣ ಮತ್ತು ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ. ಆದರೆ ಕೆಲವೊಮ್ಮೆ ಅಹಂಕಾರ, ಅತಿಯಾದ ನೇರತನ ಮತ್ತು ತಾಳ್ಮೆಯ ಕೊರತೆ ಇವರಿಗೆ ಸವಾಲಾಗಿ ಪರಿಣಮಿಸಬಹುದು. ಆದ್ದರಿಂದ ವಿನಯ ಮತ್ತು ಸಹನೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೃತಿಕ ನಕ್ಷತ್ರದವರು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ನೀಡೋದು, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸೋದು ಅಥವಾ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸೋದು ಅತ್ಯಂತ ಶುಭಕರ ಅಂತ ಹೇಳಲಾಗುತ್ತೆ. ಜೊತೆಗೆ ತಂದೆ ತಾಯಿಗಳಿಗೆ ಗೌರವ ನೀಡೋದು, ಸತ್ಯದ ಮಾರ್ಗದಲ್ಲಿ ನಡೆಯೋದು ಮತ್ತು ಅಗತ್ಯ ಇರೋರಿಗೆ ಸಹಾಯ ಮಾಡೋದು ಇವರ ಭಾಗ್ಯವನ್ನು ಮತ್ತಷ್ಟು ವೃದ್ಧಿಗೊಳಿಸುತ್ತೆ ಅಂತ ನಂಬಲಾಗಿದೆ. ಇಂತಹ ಅಪಾರ ತೇಜಸ್ಸು, ನಾಯಕತ್ವ, ಧೈರ್ಯ ಮತ್ತು ಶುದ್ಧತೆಯ ಶಕ್ತಿಯನ್ನು ಹೊಂದಿರುವ ಕೃತಿಕ ನಕ್ಷತ್ರದವರು ಜೀವನದಲ್ಲಿ ಅಡೆತಡೆಗಳನ್ನು ದಾಟಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡು ಉನ್ನತಿಯ ಶಿಖರವನ್ನು ತಲುಪುವ ಜನ್ಮಜಾತ ವಿಜಯಶಾಲಿಗಳಾಗಿರ್ತಾರೆ. ನಿಮಗೆ ಈ ವಿಡಿಯೋ ತುಂಬ ಹತ್ತಿರ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.